A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬಡವರ ಸೂರ ಕನಸಿಗೆ ಬೆಂಬಲ. ಮಾನವ ಹಕ್ಕುಗಳ ಕಮಿಟಿ ಹಾಗೂ ಕಟ್ಟಡ ಕಾರ್ಮಿಕರ ಸಂಘದಿಂದ ಉಚಿತ ಸಾಮಗ್ರಿ ವಿತರಣೆ. ಕಾರ್ಮಿಕರ ಹಿತರಕ್ಷಣೆಗಾಗಿ ಉಚಿತ ಗೃಹ ಸಾಮಗ್ರಿಗಳ ವಿತರಣೆ. ಸಿಎಂ ಬೈರೇಗೌಡ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಕ್ರಮ. ಮಾನವ ಹಕ್ಕುಗಳ ಕಮಿಟಿ, ಕರ್ನಾಟಕ ರಾಜ್ಯ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಇತರ ಕಾರ್ಮಿಕ ಸಂಘಗಳ ಟ್ರೇಡ್ ಯೂನಿಯನ್ ವತಿಯಿಂದ ಚಿಂತಾಮಣಿ ತಾಲೂಕಿನಲ್ಲಿ ಉಚಿತ ಮನೆಯ ಸಾಮಗ್ರಿಗಳ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಸಿಎಂ ಬೈರೇಗೌಡ ಅವರ ನೇತೃತ್ವದಲ್ಲಿ ಈ ಜನಪರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಬೈರೇಗೌಡ ಅವರು, ಕಾರ್ಮಿಕರ ಕಲ್ಯಾಣ ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆಗಳು ಸದಾ ಶ್ರಮಿಸುತ್ತವೆ ಎಂದರು. ದಿನನಿತ್ಯದ ಬದುಕಿನಲ್ಲಿ ಕಷ್ಟಪಡುವ ಕಟ್ಟಡ ಕಾರ್ಮಿಕರು ಹಾಗೂ ಶ್ರಮಿಕ ವರ್ಗದವರಿಗೆ ನೆರವಾಗುವ ನಿಟ್ಟಿನಲ್ಲಿ ಈ ಉಚಿತ ಗೃಹ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಬಡವರಿಗೆ ಸೂರಿನ ಸೌಲಭ್ಯ ಕಲ್ಪಿಸುವುದು ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನಾವು ಸಿದ್ಧರಿದ್ದೇವೆ. ಅದರಂತೆ ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 600 ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದರು. ಇತ್ತೀಚೆಗೆ ಮಳೆಯಾಗುತ್ತಿರುವುದರಿಂದ ಬಡವರು ಮತ್ತು ಕಾರ್ಮಿಕರು ಮನೆಗಳಿಲ್ಲದೆ ಪರದಾಡುತ್ತಿರುವ ಕಷ್ಟವನ್ನು ಮನಗಂಡು ಹಂತ ಹಂತವಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಾಣದ ಸಾಮಗ್ರಿಗಳನ್ನು ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಕನಿಷ್ಠ ಪಕ್ಷ ಮನೆ ನಿರ್ಮಾಣವಾಗುವವರೆಗೂ ತಾತ್ಕಾಲಿಕವಾಗಿ ಬಳಸಲು ಪ್ಲಾಸ್ಟಿಕ್ ಶೀಟ್ಗಳು ಸೇರಿದಂತೆ ಇತರೆ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ಬೈರೇಗೌಡ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ದೇವರಾಜ್, ಶಿವಾರೆಡ್ಡಿ, ವೆಂಕಟೇಶ್, ರಾಮಕೃಷ್ಣಪ್ಪ, ಈಶ್ವರ್ ರೆಡ್ಡಿ, ಶ್ರೀನಾಥ್, ನಾರಾಯಣಸ್ವಾಮಿ, ಮುನೇಂದ್ರ ಬಾಬು ಸೇರಿದಂತೆ ಮತ್ತಿತರರು ಇದ್ದರು. ಏನಪ್ಪಾ ಅಂತಂದ್ರೆ, ನಾವು ಅರ್ಜಿಗೆ ಕೊಟ್ಟು 1 ತಿಂಗಳಾಯ್ತು, 2 ತಿಂಗಳಾಯ್ತು, ಇದುವರೆಗೂ ನಮ್ಗೆ ಮನೆಗಳು ಕೊಡ್ಲಿಲ್ಲ. ಮಳೆಗೆ ಬೇರೆ ಬರ್ತಾ ಇದಾವೆ, ಹಂಗಾಗಿ ನಾವು ಮನೆಗಳಲ್ಲಿ ಇರಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ನಮ್ಗೆ ಸಾಮಗ್ರಿಗಳು ಬೇಕು ಅಂತ ಒತ್ತಡಗಳು ಬರ್ತಾ ಇದಾವೆ. ಅಷ್ಟೇ ಅಲ್ಲ, ಸಾಕಷ್ಟು ಜನ ಏನು ನಮ್ಗೆ ವಿಡಿಯೋಗಳು ಮಾಡಿ ಮೊನ್ನೆ ಮಳೆ ಬಂದಾಗ ವೈಯಕ್ತಿಕವಾಗಿ ನಮ್ಗೆ ಕಳಿಸ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನೀವು ಮನೆ ಕೊಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ನಮ್ಗೆ ಒಂದು ಟಾರ್ಪಲ್ ಆದ್ರೂ ತಗೊಂಬಂದ್ ಕೊಡ್ರಿ, ಮನೆ ಮೇಲೆ ಹಾಕ್ತಾ. ಕಾರ್ಯಕ್ರಮ ಚಿಕ್ಕದಾದ್ರೂ ಸಹ ಬಹಳ ಸೇವಾ ಮನೋಭಾವ ಹೊಂದಿರತಕ್ಕಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ಕಮಿಟಿ, ಕರ್ನಾಟಕ ರಾಜ್ಯ ಮತ್ತು ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘಟನಾ ವತಿಯಿಂದ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಕೊಟ್ಟ ಮಾತಿನಂತೆ ಬಡವರಿಗೆ ಸೂರು ಕಲ್ಪಿಸುತ್ತಿವೆ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸರಳ ಮತ್ತು ಸೊಗಸಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷರು ಮತ್ತು ಬಡವರಿಗಾಗಿ ತನ್ನ ಸಂಪೂರ್ಣ ಜೀವನವನ್ನು ಸೇವೆಯಾಗಿ ಮುಡಿಪಾಗಿಟ್ಟಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಮ್ಮ ಸಿಎಂ ಬೈರೇಗೌಡ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕೆಲಸವನ್ನು ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರೇನು ದೊಡ್ಡ ಇದರಿಂದ ಮನಸ್ಸಿನಿಂದ ಬಂದಿರತಕ್ಕಂಥವರಲ್ಲ. ಆದ್ರೂ ಸಹ ಬಡವರಿಗಾಗಿ ಏನೋ ಒಂದು ತಮ್ಮ ಕೈಲಾದಷ್ಟು ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಹೊರತು ಸದಾ ಕೊಡ್ತಾ ಇರ್ತಕ್ಕಂಥ ಜೀವ ಅವ್ರ ಮನಸ್ಸು ಅಂತಕ್ಕಂಥದ್ದು. ಹಾಗಾಗಿ ಏನು ಕೆಲವೇ ತಿಂಗಳ ಹಿಂದೆ ಅವರು ಈ ಒಂದು ನಮ್ಮ ಒಂದು ಪತ್ರಕರ್ತರ ಭವನದಲ್ಲಿ ಬಂದು ಪ್ರೆಸ್ ಮೀಟ್ ಮುಖಾಂತರ ಏನ್ ಮಾತಾಡಿದ್ರು ಅಂತಂದ್ರೆ, ಈ ತಾಲೂಕಿನಲ್ಲಿ ಯಾರು ಬಡವರಿದ್ದಾರೆ ಅಂತ ಅವ್ರನ್ನ ಗುರುತಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೂರು ಕಲ್ಪಿಸ್ತಕ್ಕಂಥದಕ್ಕೆ ಏನೇನು ಸಾಮಗ್ರಿ ಬೇಕು ಅದನ್ನ ನಾನು ಕೊಡ್ತೀನಿ, ಬಡವರಿದ್ದೆ ತಮ್ಮ ದಾಖಲೆಗಳನ್ನು ನನಗೆ ತಲುಪಿಸಿಕೊಡಿ, ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಅವರು ಒಂದೇ ಒಂದು ಮಾತು ಮಾತಾಡಿರ್ತಕ್ಕಂಥದ್ದು. ಆ ಮಾತನ್ನು ಕೊಟ್ಟ ಮಾತಿನಂತೆ ಇವತ್ತು ಇರ್ತಕ್ಕಂಥದ್ದು. ಇದೊಂದೇ ಅಲ್ಲ, ಸುಮಾರು ಕಾರ್ಯಕ್ರಮಗಳು ಈಗಾಗಲೇ ನಮ್ಮ 2 ಜಿಲ್ಲೆಗಳಲ್ಲೂ ಸಹ, ಉಚಿತ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯಾದ್ಯಂತ ಸಹ ಕಾರ್ಯಕ್ರಮಗಳು ನಂಬಿಕೊಂಡಿದ್ದಾರೆ. ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಯಾರು ಬಡವರಿದ್ದಾರೆ ಹೆಣ್ಮಕ್ಕಳಿಗೆ ವಧುವಿಗೆ ಬೇಕಾಗಿರ್ತಕ್ಕಂಥ ಏನಂತಂದ್ರೆ ಈ ಕಾಲುಕರಾಗಿರ್ಬೋದು ಅಥವಾ ಮಾಂಗಲ್ಯ ಆಗಿರ್ಬೋದು, ಜೊತೆಗೆ ಊಟದ ವ್ಯವಸ್ಥೆ ಕಲ್ಪಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಆ ಹೆಣ್ಮಗುವಿಗೆ ಬೇಕಾಗಿರ್ತಕ್ಕಂಥ ಕೆಲವು ಸೀರೆ ಅಂತ ವಸ್ತ್ರಗಳಾಗಿರ್ಬೋದು, ಅದನ್ನು ಕೊಡ್ತಕ್ಕಂಥ ಒಂದು ಸೇವಾ ಮನೋಭಾವ ಇಟ್ಕೊಂಡಿರ್ತಕ್ಕಂಥವ್ರು ಅಂತ ಒಂದು ಸೇವಾ ಭಾವನೆ
ನಾವು ನೋಡ್ತಾ ಇರ್ಬೋದು ಏನಂತಂದ್ರೆ ಸಾಕಷ್ಟು ಮಂದಿ ಕೋಟ್ಯಾಧೀಶರಾಗಿರ್ಬೋದು, ಆದ್ರೆ ಕೊಡುವ ಮನಸ್ಸಿರ್ತಕ್ಕಂಥ ನೋಡಿ, ಈಗಾಗಲೇ ಸುಮಾರು ವರ್ಷಗಳಿಂದ ರಾಜಕೀಯ ಆಳ್ವಿಕೆ ಮಾಡ್ತಕ್ಕಂಥ ಎಷ್ಟೋ ಜನ ಮಹನೀಯರು ರಾಜಕೀಯದವರು ಇದ್ದಾರೆ. ಹಾಗಾಗಿ ಇವತ್ತು ಹಳ್ಳಿ ಭಾಗದಲ್ಲಿ ಹೋಗಿ ಬಡಬಗ್ಗರನ್ನು ನೋಡ್ತಾ ಇದ್ರೆ ಕರುಳು ಕಿತ್ತು ಬರ್ತಾ ಇದೆ. ಮೊನ್ನೆ ಒಂದಿಷ್ಟು ವಿಡಿಯೋಸ್ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಅವರು ಮನೆಯಲ್ಲಿ ಮಳೆ ಬೀಳ್ತಾ ಇದ್ರೆ ಕೋಣಿ ಚೀಲ ಹಾಕೊಂಡು ಕೂತ್ಕೊಂಡಿದ್ದಾರೆ. 11:45 ಟೈಮು. ಆಗ ಕೋಣಿ ಚೀಲ ಹಾಕೊಂಡು ಸಣ್ಣ ಸಣ್ಣ ಮಕ್ಕಳು ಕೂತ್ಕೊಂಡಿದ್ದಾರೆ. ಆ ತಾಯಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ ಆ ಮಕ್ಕಳು. ಹಂಗಾಗಿ ಇಷ್ಟೇ ಅಲ್ಲ, ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ಪ್ರವಾಸಗಳು ಕೈಗೊಂಡು ನಾವು ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ಆ ರಸ್ತೆಯಲ್ಲಿ ಹೋಗಿ ನಾವು ಬರ್ಬೇಕಾದ್ರೆ ಎಷ್ಟೋ ಜನ ತಂಗು ತಾಣಗಳಲ್ಲಿ ಮಲಗಿರ್ತಕ್ಕಂಥದ್ದು ನೋಡಿದೀವಿ. ಕೆಲವೊಂದು ಗುಡಿ ಗೋಪುರಗಳ ಮುಂದೆ ಜೀವನ ಮಾಡ್ತಕ್ಕಂಥವ್ರು ನೋಡಿದೀವಿ. ಅಷ್ಟೇ ಅಲ್ಲದೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಚಾವಡಿ ಕೆಳಗಡೆ ವಾಸ ಮಾಡೋರನ್ನ ನಾವು ನೋಡಿದೀವಿ. ಮರಗಳ ಕೆಳಗಡೆ ವಾಸ ಮಾಡುವಂತವ್ರು ನೋಡಿದೀವಿ. ಸರ್ಕಾರಿ ಶಾಲೆಗಳ ಮುಂದೆ ವಾಸ ಮಾಡುವಂತವ್ರು ನಾವು ನೋಡಿದೀವಿ. ಇವ್ರಿಗೆಲ್ಲಾರು ಏನಾದ್ರು ಹೊಸದಾಗಿ ಮಾದರಿಯಾಗಿ ಏನಾದ್ರು ಒಂದು ಇವ್ರಿಗೆ ನಾವು ಸೇವೆ ಸಲ್ಲಿಸಬೇಕಂತ ಏನು ನಮ್ಮ ಕೈಲಾದಷ್ಟು ಮಟ್ಟಕ್ಕ ಸಹಾಯ ನೀಡಬೇಕಂತ ನಾವು ಏನು ಕೂಡಿಸಲಾಗಿದ್ದಾವೆ. ಅದರಲ್ಲಿ ನಮ್ಮ ಸಮೀಕ್ಷೆ ಪ್ರಕಾರವಾಗಿ 3000 ಅರ್ಜಿಗಳಲ್ಲಿ ಸಮೀಕ್ಷೆ ಪ್ರಕಾರವಾಗಿ ಈಗಾಗಲೇ 800 ಜನ ಆಯ್ಕೆ ಆಗಿದ್ದಾರೆ ನಮ್ಮಲ್ಲಿ. ಈಗ ಸಾಂಕೇತಿಕವಾಗಿ 3 ಜನಕ್ಕೆ ವಿತರಣೆ ಮಾಡಿ ಇದೇ ತಿಂಗಳಲ್ಲಿ ಏನು ಮುಂದಿನ ತಿಂಗಳಲ್ಲಿ ಇಲ್ಲಿ 25 ಮನೆಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗೆ ಏನೇ ಬೇಕಾದ್ರೂ ಸಾರ್ವಜನಿಕರಿಗೂ ಅಷ್ಟೇ ಅಥವಾ ಯಾರನ್ನೇ ನಿಮ್ಮ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ಮಾಹಿತಿಯನ್ನಲ್ಲೂ ಕೊಡ್ತಾ ಇದ್ರೆ ನೀವೇ ಹಳ್ಳಿಯಿಂದ ಹಳ್ಳಿಗೆ ಇನ್ಫಾರ್ಮೇಶನ್ ಕೊಡಿ. ಅವ್ರಿಗೆ ಮನೆ ಇಲ್ಲ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಏನು ನಮ್ಮ ಇಲ್ಲಿ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದವರು ಇಲ್ಲಿ ಇರುತ್ತೆ. ಹಂಗಾಗಿ ಬಂದು ನೇರವಾಗಿ ನೀವು ಕಚೇರಿಗೆ ಅರ್ಜಿ ಕೊಟ್ಟು ನಮ್ಮಲ್ಲಿ ಸಿಕ್ಕತಕ್ಕಂಥ ಸೌಲಭ್ಯ ನೀವು ಪಡೆದುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಅಷ್ಟಕ್ಕೂ ಮಿಗಿಲಾಗಿ ಕೆಲವೊಂದಿಷ್ಟು ಜನ ಈ ಸೇವೆಯನ್ನ ನಿಲ್ಲಿಸಬೇಕಂತ ಕೆಲವರೆಲ್ಲ ಪ್ರಾಣ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ. ಹಂಗಾಗಿ ಈಗ ಮೊನ್ನೆ ಸಹ ನಮ್ಮ ಒಂದು ಟ್ರಿಪ್ಪರ್ ಲಾರಿನ ಹಿಡಿದು 10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ಎಲ್ಲಾ ದಾಖಲಾತಿಗಳು ಇದ್ರು ಸಹ ಜಿಲ್ಲಾ ಅಧಿಕಾರಿಗೆ ಹೋಗಿ ನಾವು ಮನವಿ ಕೊಟ್ಟಿದ್ರು ಸಹ ಉದ್ದೇಶಪೂರ್ವವಾಗಿ 10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಆ ತರ ಇದಾಯ್ತು ಅಂದ್ರೆ ಟೋಟಲ್ ಆಗಿ ಏನು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಿ ಗಣಿಗಾರಿಕೆ ಅಂತ ಏನು ಎಂಸೆಡ್ ನಡೀತಾ ಇದೆಯೋ ಟೋಟಲ್ ಬಂದ್ ಮಾಡ್ತೀವಿ. ಅಹಿತಕರ ಘಟನೆಗಳು ನಡೀಬಾರ್ದು, ತಂಬಿ ಗಲಾಟೆಗಳು ಆಗಬಾರ್ದು, ಸಾವು ನೋವುಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಷ್ಟೇ ನಾವು ಪೊಲೀಸ್ ಇಲಾಖೆ ಕಡೆಯಿಂದ ಪರ್ಮಿಷನ್ ತಗೊಂಡ್ಬರ್ತೀವಿ. ಇದು ಯಾವುದೇ ಇಲ್ಲ ಅಂತಂದ್ರೂ ಕೂಡ, ಇದು ಯಾವುದೇ ನಮ್ಮಲ್ಲಿ ನಡೆದಿಲ್ಲ ಅಂತಂದ್ರೂ ಕೂಡ ಇದಕ್ಕೆಲ್ಲ ನಾವೇ ಒಂದು ಸುಚಿತ್ರವಾಗಿ ಎಲ್ಲ ನೇಮಿಸಿಕೊಂಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ವಿತೌಟ್ ಪರ್ಮಿಷನ್. ಆದ್ರೂ ಸಹ ಒಂದು ಅನುಮತಿ ಇರಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹೋದ್ರೆ ನಿನ್ನೆ ರಾತ್ರಿ ಇಡೀ ಸುತ್ತಾಡಿಸಿ ನಾನು ಅರೇಂಜ್ ಮಾಡಿ ಕನಿಷ್ಠ ಪಕ್ಷ ಏನು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಗೌರವಾನ್ವಿತ SP ವರ್ಗೂ ಸಹ ಕಾಲ್ ಮಾಡಿದ್ದೆ. ನಮ್ ಕಾಲ್ ರಿಸೀವ್ಡ್ ಮಾಡಲಿಲ್ಲ. ಎಷ್ಟು 8:15 ರಿಸೀವ್ ಮಾಡಲಿಲ್ಲ. ಆಮೇಲೆ ಇಲ್ಲಿ ಸಂಬಂಧಪಟ್ಟಂತ ಪೊಲೀಸರಿಗೆ ನಾನು ಕರೆ ಮಾಡಿದಾಗ, ಸರ್ ನಿಮ್ ಬಗ್ಗೆ ಗೊತ್ತಿದ್ದಂಗಿಲ್ಲ, ನಾವು ಮಾಹಿತಿ ಕೊಟ್ಟು ದಯವಿಟ್ಟು ನಾವು ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ರಾತ್ರಿ 8:30 9 ಗಂಟೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ನೋಡಿ, ಅದೇ ಉದ್ದೇಶಕ್ಕೆ ನಾವು ಹೇಳೋದು. ಟೌನ್ ಲಿಮಿಟ್ ಅಲ್ಲಿ ಕಾರ್ಯಕ್ರಮ ಏನು ವಾಹನ ಉಚಿತ ವಾಹನಗಳು ಮಾಡಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಕೇವಲ ಬರೀ ಒಂದು ಸ್ವಯಂ ಪ್ರೇರಿತ ಒಂದು 3 ಜನ ಕಳಿಸಿದ್ವಿ. ಟೋಟಲ್ ಆಗಿ 25 ಟೋಟಲ್ 50 ಗಾಡಿ ಇವತ್ತು ಬರ್ಬೇಕಾಗಿತ್ತು. ಎಲ್ಲಾ ಸಂಘ ಸಂಸ್ಥೆಯವರ ತರನೇ CM ಬೈರೇಗೌಡರು ಅಂತ ಊಹೆ ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳಾಗಲಿ
ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರ ಕೆಲಸ. ಏನು ಬಡವರಿಗೆ ಮನೆ ಇಲ್ದಿರ್ತಕ್ಕಂಥ ಸೂರು ಇಲ್ದಿರ್ತಕ್ಕಂಥವ್ರಿಗೆ ಅವ್ರು ಸೂರು ಕಳ್ಸ್ಕೊಳಂತ ಕೆಲಸ ಮಾಡ್ತಾ ಇದೀವಿ. ಆ ಗಾಡಿನಲ್ಲಿ ಕಳಿಸ್ತಕ್ಕಂಥ ಎಂಸೆಂಡ್ ಮಾರಾಟ ಕಳಿಸ್ತಾ ಇಲ್ಲ ನಾವು, ಅಥವಾ ಅದರಿಂದ ಏನಾದ್ರು ಸಂಪಾದನೆ ತಗೊಂತ ಇಲ್ಲ ನಾವು. ಅದು ಹೋಗ್ತಾ ಇದು ಬಡವ್ರ ಮನೆ ಯಾರೋ ಕಟ್ಟಂತ ಬಡವ್ರ ಮನೆಗೆ ಫ್ರೀಯಾಗಿ ಕಳಿಸ್ಕೊಡ್ತಕ್ಕಂಥ ಮೆಟೀರಿಯಲ್ ಅಂತ ಗಾಡಿನ ನೀವು GPS ಲಾಕ್ ಮಾಡಿ ಗಾಡಿದು ಒಂದು ಪೆನಾಲ್ಟಿ ಹಾಕ್ತಾ ಇದಂದ್ರೆ ನಿಮ್ಗೇನು ಮಾನವ ಮರ್ಯಾದೆ ಇರುವ ಅಧಿಕಾರಿಗೆ ಹೊಟ್ಟೆಗೆ ನೀವು ಏನ್ ತಿಂತಾ ಇದ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು ನಿಮ್ಗೆ. ನೀವು ಮಾಡಂತ ಕೆಲಸ ಕರೆಕ್ಟ್ ಆಗಿದ್ರೆ ನಾವು ಸಹ ಸಹಕಾರ ಕೊಡ್ತೀವಿ. ಬಡವರು ಕೊಡಂತ ಸಾಮಗ್ರಿ ಕೊಡ್ತಕ್ಕಂಥ ಬಡವರು ಕೊಡ್ತಕ್ಕಂಥ ಗಾಡಿನೇ ಹಿಡಿದು ನೀವು ಅದರಲ್ಲಿ ಒಂದು ಹೆಂಜಲ್ ಕಾಸು ತಿಂತಾ ಇದ್ರ ಅಂತಂದ್ರೆ ನೀವು ಓದಿ ನೀವು ಆ ಹುದ್ದೆನಲ್ಲಿ ಕೂತಿದ್ದು ಕೂಡ ನಾಚಿಕೆಗೆ ಕೆಲಸ ಅಂತ ಹೇಳಕ್ ನಾನು ಈ ಸಮಯದಲ್ಲಿ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಹೇಳೋದೊಂದೇ, ಈಗೇನು ಈಗಾಗಲೇ ಜಿಲ್ಲಾದ್ಯಂತ ಎಲ್ಲಾ ಕಡೆನೂ ಈಗಾಗಲೇ ಜನಸಾಮಾನ್ಯರ ಕೆಲಸಗಳಿಗೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅದನ್ನ ಅಡ್ಡಿಪಡಿಸೋದಾಗ್ಲಿ ಅಥವಾ ಅದಕ್ಕೆ ತೊಂದರೆ ಕೊಡುವಂತದಾಗ್ಲಿ ಮಾಡಿದ್ರ ಅಂತಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ತಕ್ಕ ಬುದ್ಧಿ ಕಲಿಸಬೇಕಾಗ್ತದೆ ಅಂತ ಹೇಳಿ ನಾವು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಇದು ಇಲ್ಲಿ ಕ್ರೌಡ್ ಆಗ್ತದೆ, ಮತ್ತೆ ನಮ್ಗೆ ಇಲ್ಲಿ ಏನು ಪರ್ಮಿಷನ್ ಸಿಗ್ಲಿಲ್ಲ. ಏನು ನೋಡಿ, ಇದೇ ಒಂದು ಚಿಂತಾಮಣಿ, ಇದು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಸ್ವಲ್ಪ ನೋಟ್ ಮಾಡ್ತಾರೆ. ನಿನ್ನೆ ಬೆಳಗ್ಗೆ ಚಿಂತಾಮಣಿ ತಾಲೂಕು ನಗರದಲ್ಲಿ ಪೊಲೀಸರು ಠಾಣೆಗೆ ಹೋಗಿ ಏನು ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರು ನಮಗೆ ಒಂದು ಅನುಮತಿ ಕೊಡಿ ಸರ್, ನಾವು ಬಡವರಿಗೆ ಮನೆ ವಿತರಣೆ ಮಾಡ್ತಾ ಇದ್ವಿ, ನಮ್ಗೆ ದಯವಿಟ್ಟು ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ನಮ್ಗೆ ಅನುಮತಿ ಕೊಡಿ ಅಂತ ಬೆಳಗ್ಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ. ಸಂಜೆ ಬನ್ನಿ ಕೊಡ್ತೀವಿ ಅಂತಂದಿದ್ದಾರೆ. ಸಂಜೆ ಹೋಗಿ ಅಲ್ಲಿ ಕಾತು ವಾಪಸ್ ಬಂದಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥ ಏನು ಇನ್ಸ್ಪೆಕ್ಟರ್ ಗೊತ್ತಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಅವ್ರು ಹೇಳದಂತೆ ಅವ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಬೆಲೆಗೌಡರ ಬಗ್ಗೆ ಅವ್ರು ಯಾರಂತ ಬೇಕು. ಅಷ್ಟೇ ಅಲ್ಲದೆ ನಾನು ದೂರವಾಣಿ ಕರೆ ಮಾಡ್ರೆ ನೀವು ಬನ್ನಿ ಇಲ್ಲಿ ಅಂತ ಕರೀತಾ ಇದ್ದಾರೆ ಅಂತಂದ್ರೆ ಯಾವ ಉದ್ದೇಶಕ್ಕೆ ಕರೀತಾ ಇದ್ದಾರೆ? ನಾವೊಬ್ಬ ರಾಜ್ಯ ಅಧ್ಯಕ್ಷರು, ರಾಜ್ಯಾದ್ಯಂತ ಓಡಾಡ್ತಾರೆ, ನಮ್ಮದೇ ಆದಂತಹ ಒಂದು ಟೀಮ್ ಇಲ್ಲಿದೆ. ಪೊಲೀಸ್ ಅನುಮತಿ ಏನು ಅಂತಂದ್ರೆ ಏನಕ್ಕಪ್ಪ ಬೇಕು ಈ ಸಂಘ ಸಂಸ್ಥೆಗಳಿಗೆ ಪೊಲೀಸ್ ಬಂದೋಬಸ್ತ್ ಏನ್ ಬೇಕಂದ್ರೆ ಅವ್ರಿಗೆ ಅರಿವಿಲ್ಲ ಅಂತ. ಯಾವುದೇ ಅನುಮತಿ ಇಲ್ಲದಿದ್ರು ಸಹ ಕಾರ್ಯಕ್ರಮಕ್ಕೆ ಮಾಡಬಹುದು ಅನ್ನೋದು ಅವ್ರಿಗೆ ಅರಿವಿಲ್ಲ ಅನ್ಸುತ್ತೆ. ಯಾವ ಉದ್ದೇಶಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾವು ಅನುಮತಿ